ಕಲಬುರಗಿ ನಗರದಲ್ಲಿ ಕರ್ನಾಟಕ ರಾಜ್ಯ ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆ ವತಿಯಿಂದ ಮಹಾನಗರ ಪಾಲಿಕೆ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತಿದೆ. ನಗರದ ಜಗತ್ ವೃತ್ತದಿಂದ ಪಾಲಿಕೆ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿದ ನೂರಾರು ವ್ಯಾಪಾರಿಗಳು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ದಿವಂಗತ ಕಮರುಲ್ ಇಸ್ಲಾಂ ರವರ ಕಾಲದಲ್ಲಿ ನಿರ್ಮಿಸಲಾದ ಮಳಿಗೆಗಳ ಸರಿಯಾದ ನಿರ್ವಹಣೆ ಇಲ್ಲದಿರುವುದು ಮತ್ತು ಮೂಲಭೂತ ಸೌಕರ್ಯಗಳ ಕೊರತೆ ಬಗ್ಗೆ ವ್ಯಾಪಾರಿಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ನಾಗ್ನಳ್ಳಿ. ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘದ ಸಮಿತಿ ವತಿಯಿಂದ ನಮ್ಮ ನಗರದ ಜಗತ್ ವೃತ್ತದಿಂದ ಮಹಾನಗರ ಪಾಲಿಕೆವರೆಗೂ ಬೃಹತ್ ಪ್ರತಿಭಟನೆ, ನೂರಾರು ಕಾರ್ಯಕರ್ತರು ನೂರಾರು ವ್ಯಾಪಾರಸ್ಥರನ್ನು ಒಳಗೊಂಡಂತ ಒಂದು ದೊಡ್ಡ ಪ್ರತಿಭಟನೆ ಮಾಡಿ ನಾವು ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರು ಮನವಿ ಕೊಡ್ತಾ ಇದ್ದೀವಿ. ಮನವಿ ಕೊಡ್ತಾ ಉದ್ದೇಶವೇನೆಂದ್ರೆ, ದಯಮಾಡಿ ಮಾನ್ಯ ದಿವಂಗತ ಕಮರುಲ್ ಇಸ್ಲಾಂ ಸಾಹೇಬರಿದ್ದಾಗ ಕಟ್ಟಿ ನಿರ್ಮಾಣ ಮಾಡಿ ಬೀದಿ ವ್ಯಾಪಾರಿಗಳದ ಮಳಿಗೆಗಳ ವ್ಯವಸ್ಥೆ ತಮ್ಮ ಹೊಟ್ಟೆ ಬದುಕಿಗಾಗಿ ಹಟ್ಟಿಪಾಡಿಗಾಗಿ ಏನು ಬೀದಿ ಮತ್ತು ನಿರ್ಮಾಣ ಮಾಡಿ ಬೀದಿ ವ್ಯಾಪಾರಿಗಳದ ಮಳಿಗೆಗಳ ವ್ಯವಸ್ಥೆ ತಮ್ಮ ಹೊಟ್ಟೆ ಬದುಕಿಗಾಗಿ ಹಟ್ಟಿಪಾಡಿಗಾಗಿ ಏನು ಬೀದಿ ಮತ್ತು ಸಾಮಾಜಿಕ ಸೇವೆ ಜನಸಂಖ್ಯೆ ಬೀದಿ ವ್ಯಾಪಾರಿ ಇದ್ದಾರೆ ಉತ್ತರ ಮತ್ತು ದಕ್ಷಿಣ ಸಮೀಕ್ಷೆ ಆಗಬೇಕು. ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಸಾಕಷ್ಟು ಅನ್ನುವ ಬೀದಿ ವ್ಯಾಪಾರಿಗಳಿಗೆ ಯೋಜನೆಗಳನ್ನ ಬಜೆಟ್ ಅನ್ನ ಬಿಡುಗಡೆ ಮಾಡ್ತದೆ. ಆದರೆ ಅದು ನೆಪ ಮಾತ್ರಕ್ಕೆ, ಅದರಲ್ಲಿ ಏನದ ನೆಪ ಮಾತ್ರಕ್ಕೆ ಸುಳ್ಳು ಹೇಳಿಕೆ ನೀಡಿ ಇವತ್ತು ಬೀದಿ ವ್ಯಾಪಾರಿಗಳಿಗೆ ಯಾವುದೇ ಸೌಲಭ್ಯಗಳು ನೀಡ್ತಾ ಇಲ್ಲ. ನಮ್ದು ಇವತ್ತು ಏನದ ಅಂದ್ರ ಸಂಪೂರ್ಣವಾಗಿ ಇವತ್ತಿಗೆ ಸಮರ್ಪಕವಾಗಿ ಜಾಗ ಸಿಗಬೇಕಾದ್ರ ಏನ್ ಇವತ್ತು ಸೂಪರ್ ಮಾರ್ಕೆಟ್ ಕೇಂದ್ರ ಬಿಂದುದೆ ಸುಮಾರು ರಸ್ತೆಗಳಿವೆ. ಅಂತಲ್ಲಿ ಏನದ ರಸ್ತೆ ಆಗಲಿ ಕಾರಣ ಕೈಗೆತ್ಕೊಂಡು ಆ ಬೀದಿ ವ್ಯಾಪಾರಿಗಳಿಗೆ ಫುಟ್ಪಾತ್ವನ್ನು ಎರಡನೇದಾಗಿ ಬೀದಿ ವ್ಯಾಪಾರಿಗೆ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಬೇಕು. ಮತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಬಜೆಟ್ ನಲ್ಲಿ ಇವತ್ತ ಶೇಕಡ ಏನದ 100ಕ್ಕೆ 6 ಮನೆ ಬಾಗಿಲಿಗೆ ಅವ್ರಿಗೆ ಮುಟ್ತಕ್ಕಂತ ಸಹಾಯಧನ ಆಗ್ಬೇಕು. ಮನೆಗಳಾಗಿರ್ಬೋದು ಇವತ್ತು ನಿರ್ಮಾಣ ಮಾಡಿ ಕೊಡ್ಬೇಕು. ಅದನ್ನ ಹೊಲ್ತಕ್ಕಂತ ಏನ್ ಚೌಪಟ್ಟಿಯಲ್ಲಿ ಮಳಿಗೆಗಳನ್ನು ನಿರ್ಮಾಣ ಮಾಡಿದ್ದಾರೆ, ಅದರಲ್ಲಿ ಯಾವುದೇ ರೀತಿ ಮೂಲ ಸೌಕರ್ಯಗಳಿಲ್ಲ. ದಯಮಾಡಿ ಅಲ್ಲಿ ವ್ಯಾಪಾರಸ್ಥರಿಗೆ ಮೂಲ ಸೌಕರ್ಯ ಮಾಡಿ ಅಲ್ಲಿ ಕೂಡ ಅನುಕೂಲ ಮಾಡಿಕೊಡ್ಬೇಕು. ಸುಮಾರು ಬಾರಿ ಸಂಘಟನೆ ಹೋರಾಟ ಮಾಡ್ತಾ ಇದ್ದೀವಿ, ಅವ್ರು ಕೇಳ್ತಾ ಇದ್ದಾರ. ಪಾಲಿಕೆ ಏನಿದೆ ಇಲ್ಲ ಅಧಿಕಾರಿಗಳಿಗೆ ಕಿವಿ ಮುಡ್ತಾ ಇಲ್ಲ ಅಂತ ಈ ಸಂದರ್ಭ ಅದಕ್ಕೆ ಇವತ್ತು ಕೊನೆಯದಾಗಿ ಮನವಿ ಕೊಡ್ತಾ ಇದ್ದೀವಿ. ಇನ್ನು ಮುಂದೆ ಉಗ್ರವಾದ ಹೋರಾಟ ಮತ್ತು ಕಲಬುರಗಿಯನ್ನ ಬಂದ್ ಮಾಡ್ತಕ್ಕಂತ ಹೋರಾಟಕ್ಕೆ ಇಳಿಬೇಕಾ ನಗರ ಪಾಲಿಕೆ ಅಧಿಕಾರಿಗಳು ಸಮರ್ಪಕವಾಗಿ ಉತ್ತರ ಮತ್ತು ದಕ್ಷಿಣ ಮತ್ತು ಈ ನಮ್ಮ ಕಲಬುರಗಿ ರಿಂಗ್ ರಸ್ತೆಯಲ್ಲಿ ಇರ್ತಕ್ಕಂಥ ಎಲ್ಲಾ ವ್ಯಾಪಾರಸ್ಥರ ಸಮೀಕ್ಷೆ ಆಗ್ಬೇಕು. ದಯಮಾಡಿ ಎಲ್ಲಾ ಕಡೆ ಏನ್ ಇವತ್ತು ವ್ಯಾಪಾರಸ್ಥರು ಬೀದಿ ಸೌಲಭ್ಯ ಮೂಲ ಸೌಕರ್ಯಗಳನ್ನು ನಿರ್ಮಾಣ ಮಾಡಿ ರಾಜ್ಯ ಕರ್ನಾಟಕ ಬೀದಿ ವ್ಯಾಪಾರಿಗಳಿಂದ 16 ಬೇಡಿಕೆಗಳನ್ನು ಇಟ್ಟು ಇವತ್ತು ರಾಜ್ಯ ಸಂಚಾಲಕರಾದ ನಮ್ಮ ಜಗನ್ನಾಥ್ ಸೂರ್ಯವಂಶಿಯ ನೇತೃತ್ವದಲ್ಲಿ ನಡೀತಿದ್ದು. ಇವತ್ತಿಂದ 16 ಮುಖ್ಯ ಏನ್ ಬೇಡಿಕೆ ಇದೆ ಮಹಾನಗರ ಪಾಲಿಕೆ ಆಯುಕ್ತರಿಗೆ, ಬೀದಿ ವ್ಯಾಪಾರಿಗಳಿಗೆ ನಿವೇಶನ ಕೊಡಿ ಮತ್ತು ಮಳಿಗೆಗಳ ಸುರಕ್ಷಿತವಾಗಿ ಎಲ್ಲಿ 150 ಅಂತ ಚೌಪಾಟಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಮಳಿಗೆಗಳು, ಅವರಿಗೆ ಟ್ರೇಡ್ ಲೈಸೆನ್ಸ್ ಮಾಡಿ ಒಂದು ವ್ಯಾಪಾರ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಈ ಬೇಡಿಕೆದಲ್ಲಿ ಇಟ್ಟಿದ್ದೀವಿ. ಮತ್ತ ಅನೇಕ ಬಹಳ ಸಮಸ್ಯೆಗಳ ಬೀದಿ ವ್ಯಾಪಾರಿಗಳು ವಂಚಿತ ಆಗಿದ್ದಾರೆ. ಅವರು ಮಾಡ್ಲಿಕ್ಕೆ